ಅಣ್ಣನ್ ತಿಥಿ ಅಷ್ಟೊತ್ತಿಗೆ ಅಣ್ಣನ್ ಎತ್ತದವನ್ನ ನಾವೆತ್ತಬೇಕು. ಹುಡುಕ್ರ ಅವನ್ನ, ಹೋಗ್ರ. ಕುತ್ಕೊಳ್ಳೋ. ನನ್ನ ಮಗನ್ಗೆ ಹೊಡೆದ್ರೆ ಯಾರು ಹೊಡೆದ್ರು ಅಂತಾನು ಗೊತ್ತಾಗಬಾರ್ದು. ಆ ರೇಂಜಲ್ಲಿ ಹೊಡಿಬೇಕು. ತಗೊಳ್ಳಿ ಬಾಸ್. ಏಯ್ ಡಬ್ಬ ಕಾಡ್ಕಣ. ಇದು ಜೋಕರ್. ಯಾವ್ದೋ ಕೋತಿಗಳು ವೇಷ ಹಾಕೊಂಡು ತಪ್ಪಿಸ್ಕೊಂಡ್ ಬಂದ್ಬಿಟ್ಟವಲ್ಲ. ಅಯ್ಯೋ, ಅವ್ರು ಯಾರೋ ಡ್ರಾಮಾ ಕಂಪ್ನಿ ಇರ್ಬೇಕಣ್ಣ. ಭೀಮಸೇನ, ಅಸಮಾಂತ ನಾಯಕರು ನೀಡುವ ಕಪ್ಪ ಕಾಣಿಕೆಯನ್ನು ಸ್ವೀಕರಿಸುವಂತವನಾಗು. ಅಪ್ಪಣೆ ಪ್ರಭು. ಯಾವ್ದೋ ಭಿಕ್ಷುಕರು ಅನ್ಸುತ್ತ ಕಣ. ಏಯ್ ಚಿಲ್ರೆ ಇದ್ರೆ ಹಾಕಳ್ಸ. ಸರಿ ಹಾಕೋ ಕಾರ್ಡ್. ಏಯ್ ತಗೊಳ ಭೀಮಾ. ಅವಮಾನ ಅವಮಾನ. ಚಿನ್ನದ ನಾಣ್ಯದ ಬದಲು ತಾಮ್ರದ ನಾಣ್ಯವೇ? ಮುಚ್ಕೊಂಡು ಕೊಟ್ಟಷ್ಟು ತಗೊಂಡೋಗಲ್ಲ. ಮಕ್ಕ ಏನೋ ನೋಡ್ತಾ ಇದೀಯಾ? ಹೋಗಲ್ಲೋ ಭೀಮ್ರಾಯ. ಕೋಟೆಯ ಮಹಾದ್ವಾರವನ್ನು ಹೋಗ, ಗೇಟ್ ಹಾಕೊಂಬ ಹೋಗ. ಅಪ್ಪಣೆ ಮಹಾಪ್ರಭು. ನನ್ ಮಕ್ಳ ಏನ್ ನಕ್ಲ? ಇಲ್ಲ ಪ್ರಭು, ತಿಕ್ಕಲು. ಅರ್ಜುನ, ಹೂಡು ನಿನ್ನ ಪಾಶುಪತಾಸ್ತ್ರ. ಅರ್ಜುನ, ಎಲ್ಲ ಕಪಿ ಸೇನೆಗಳು ಒಟ್ಟಿಗೆ ಬಂದ್ಬಿಟ್ಟಿದ್ಯಲ್ಲೋ. ಹೊಡಿತ್ಯಾ ಮಹಾಪ್ರಭು? ಹೊಡ್ಕೊಳ್ಳ. ಹೊಡ್ಯಾ ಹೊಡ್ಯಾ. ಯಾರಲ್ಲ ಇವನ್ ಕೊಡ್ದವನು? ನಿನ್ಗೇನಾದ್ರೂ ಗೊತ್ತಿಲ್ಲ ಅವನ ಬಗ್ಗೆ? ಅಣ್ಣ, ಅವ್ರು ಯಾರೋ ಡ್ರಾಮಾದವ್ರಣ್ಣ. ಗುರ್ತು ಸಿಕ್ತ ಬಂದು ನೋಡ್ಬಿಟ್ರಣ್ಣ. ಬಿಡ್ಲ, ನನಗೆ ಗೊತ್ತಾಯ್ತು ಬಿಡು.
ಇವನ್ ಯಾರು ಹೊಡೆದಿದ್ದು ಅಂತ ನನಗೆ ಚೆನ್ನಾಗಿ ಗೊತ್ತಾಯ್ತು. ಏಯ್, ಮೊದ್ಲು ಆಸ್ಪತ್ರೆ ಕರ್ಕೊಂಡೋಗಲ್ಲ. ಕೊಡ್ಕ ಹೇಳೋ ಮೇಲೆ ಏಯ್ ಎತ್ತೇಳು. ಏಯ್ ಉತ್ತರ ಹೊಡಿತೀನಿ ನೋಡು. ಹೇಳೋ ಎತ್ತೇಳು. ಅಯ್ಯೋ ಏಯ್ ಇದೇ ನಮ್ಮನೆ ಬಂದ್ಬಿಡ. ಏನೇನ್ ಗೋಳು? ನಮ್ ಮಾವನ್ನ ಹೊಡೆದು ಬೆಡ್ ಅಲ್ಲಿ ಮಲಗಿಸಿ ಇಲ್ಲಿ ಮಹಾರಾಜರಂಗೆ ಬೆಡ್ಶೀಟ್ ಹೊದ್ಕೊಂಡ್ ಮಲಗಿದ್ಯಾ? ಯಾರೇ ನಿಂಗೆ ಹೇಳಿದ್ದು? ನಂಗೆ ಯಾರು ಹೇಳ್ಬೇಕು? ಲೋ ಇಷ್ಟಕ್ಕೆ ಮುಗ್ದಿಲ್ಲ. ನಮ್ಮ ಅಪ್ಪಂಗ್ ವಿಷಯ ಗೊತ್ತಾದ್ರೆ ನೀನ್ ಸುಮ್ನೆ ಬಿಡಲ್ಲ. ಮಾಡೋದ್ ಮಾಡ್ದೆ. ನಮ್ಮ ಅಪ್ಪಂಗೂ ಕೈ ಕಾಲ್ ಮುರಿದು ಮೂಲೆಲ್ ಕೂಡ್ಸಿದ್ರೆ ನಮಗ್ ಪ್ರಾಬ್ಲಮ್ ಇರ್ತಿರ್ಲಿಲ್ಲ. ಲೇ ಲೂಸು, ಯಾವಾಗ ನೋಡಿದ್ರು ಕೈ ಮುರಿ ಕಾಲ್ ಮುರಿ ಅಂತ ಹೇಳ್ತಾನೆ ಇರ್ತೀಯ. ಏನನ್ ಪರ್ಮನೆಂಟ್ ಜೈಲ್ಗೆ ಹಾಕ್ಸೋ ಪ್ಲಾನ್ ಅನ್ನ ಮಾಡ್ಕೊಂಡಿದ್ಯಾ ನೀನು? ಅಂತ ಪ್ಲಾನ್ ನಾನ್ ಯಾಕೆ ಮಾಡ್ಲಿ? ನಾನ್ ಏನೇ ಪ್ಲಾನ್ ಮಾಡಿದ್ರು ಅದ್ ನಮ್ಮಿಬ್ರು ಪ್ರೀತಿಗೋಸ್ಕರ. ನೋಡು, ಇಲ್ಲಿವರೆಗೂ ಆಗಿದ್ದೇನೋ ಆಗೋಯ್ತು. ಇನ್ಮೇಲೆ ಪ್ರೀತಿ ಗೀತೆ ಅಂತೆಲ್ಲ ಮಾತಾಡಬೇಡ. ಸುಮ್ನೆ ಹೋಗು, ನಾನ್ ಮರ್ತ್ಬಿಡು. ಏಯ್ ಏ ಕೊಳ್ಕ, ತಮಾಷೆಗಾದ್ರೂ ಈ ರೀತಿ ಮಾತಾಡ್ಬೇಡ. ನನ್ ಕೈ ತಡಿಯೋಕ್ಕಾಗಲ್ಲ. ನೋಡು, ಇವಾಗ ನಾನು ಏನ್ ಹೇಳಿದ್ರು ನಿನ್ಗೆ ಅರ್ಥ ಆಗಲ್ಲ. ಇಷ್ಟ ಆಗಿರೋದೇ ಸಾಕು. ಇನ್ನೊಂದ್ಸಲ ಲೂಸ್ ತರ ನನ್ನಿಂದ ಬರಬೇಡ. ಹೌದು, ನಾನ್ ದೊಡ್ಡ ಲೂಸೆ. ಯಾಕೆಂದ್ರೆ ನಿನ್ನೆ ಇಷ್ಟಪಟ್ಟು ಪ್ರೀತಿಸ್ದೆ ನೋಡು. ಅಲ್ಲಿ ಹುಟ್ಟಿಸ್ದವನು ಯಾಕೆ ಹೋಗ್ತೀಯಾ ಅಂತ ಹೊಡಿತಾನೆ, ನೀನ್ ಯಾಕೆ ಬರ್ತೀಯಾ ಅಂತೀಯ. ನೀನ್ ಹುಡ್ಕೊಂಡ್ ನಿನ್ ಫ್ರೆಂಡ್ಸ್ ಹತ್ರ ಹೋದ್ರೆ ಕಲ್ ತಗೊಂಡ್ ಹೊಡಿತಾರೆ. ನೀವೆಲ್ಲ ಸೇರ್ಕೊಂಡು ನಿಜವಾಗ್ಲೂ ನನ್ನ ಲೂಸ್ ತರ ಮಾಡಿದೀರಾ. ನಾನ್ ಏನ್ ತಪ್ಪ ಮಾಡ್ದೆ? ಇಷ್ಟು ಸುಲಭವಾಗಿ ಹೇಳ್ತೀಯಾ ನನ್ನ ಮರ್ತ್ಬಿಡು ಅಂತ? ನೋಡು, ನಾನ್ ಭಿಕಾರಿ, ತಿನ್ನಕ್ಕೂ ಗತಿ ಇಲ್ಲ. ನಿನ್ನ ಮದುವೆಯಾಗಿ ನಿನ್ನ ಸಾಕಕ್ಕೂ ಆಗಲ್ಲ. ಅದಕ್ಕೆ ಹೇಳ್ತಾ ಇರೋದು, ದಯವಿಟ್ಟು ನಾನು ಮರ್ತ್ಬಿಡು. ನೀನ್ ನನ್ ಮರ್ತ್ಬಿಡ್ತೀಯೋ ಏನೋ, ನಾನ್ ಸಾಯ್ತೀನಿ ವಿನಃ ನಿನ್ ಮರೆಯೋ ಮಾತಿಲ್ಲ. ಏ ಕೊಳ್ಕ, ನಮ್ಮಪ್ಪ ತೋರ್ಸೋ ಗಂಡ್ ಕೈಲಿ ತಾಳಿ ಕಟ್ಟಿಸ್ಕೊಂಡು ಮಕ್ಳನ್ನ ಹೆತ್ಕೊಂಡು ಸಂಸಾರ ಮಾಡ್ತೀನಿ ಅನ್ಕೊಂಡ್ಯಾ? ನಮ್ಮಪ್ಪ ನನ್ ಯಾಮಾರ್ಸಿ ಬೇರೆಯವ್ರ ಜೊತೆ ತಾಳಿ ಕಟ್ಟಿಸ್ಬೋದು, ಆದ್ರೆ ಸಂಸಾರ ಮಾಡೋದು ನಿನ್ ಜೊತೆ. ನನ್ನನ್ನಲ್ದೆ ಬೇರೆ ಯಾರನ್ನಾದ್ರೂ ನೀನ್ ಇಷ್ಟಪಟ್ರೆ ನಿನ್ನನ್ನು ಸಾಯಿಸಿ ನಾನು ಸಾಯ್ತೀನಿ. ಲೇ, ಯಾರ ಹುಡ್ಗಿ? ಏನೋ ಮಾಡ್ದೆ? ಇವಾಗ ಅವಳು ಬಂದ್ ಅರ್ಧ ತಲೆ ಕೆಡಿಸ್ಬಿಟ್ಟು ಹೋಗೋಳೆ, ಇನ್ನರ್ಧ ನೀನ್ ಕೆಡಿಸ್ಬೇಡ. ಚಂಗೂಲ್ ನನ್ ಮಗನೇ, ನಿನಗೆಲ್ಲ ತಲೆ ಕೆಟ್ಟಿದೆ. ನೀನ್ ಈ ಮನೇಲಿ ಇರೋವರೆಗೂ ನನಗ್ ತಲೆನೋವು ತಪ್ಪಿದ್ದಲ್ಲ. ಇವಾಗೇನು, ನಾನ್ ಈ ಮನೇಲಿ ಇರ್ಬಾರ್ದು ತಾನೆ? ಈ ಮುರ್ಕೋಲ್ ಮನೇಲಿ ಯಾವನ್ ಇರ್ತಾನೆ? ನೀನೇ ನೆಮ್ಮದಿಯಾಗಿರು. ಲೇ ಲೇ ಲೇ, ಹೋಗು ಹೋಗು. ಅದೆಷ್ಟ್ ದಿನ ಅಂತ ನಾನು ನೋಡ್ತೀನಿ. ಇಷ್ಟು ದಿನ ಗಂಡ ಇಲ್ಲ, ನಾನು ಸಹಿಸ್ಕೊಂಡಿದ್ದೀನಿ. ಇನ್ಮೇಲೆ ಮಗನೂ ಇಲ್ಲ ಅನ್ಕೋತೀನಿ. ಹೋಗೋ.